ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಓಹ್ ಸೂಪರ್ ಅಮ್ಮ, ಚೆನ್ನಾಗಿ ಕಾಣ್ತಿದ್ದೀರಲ್ಲ. ಹೌದು, ನಮ್ಮ ದೃಷ್ಟಿನೇ ತಾಗುತ್ತೆ. ಅಮ್ಮ, ಇವರು ಸರಿಯಾಗಿ ಊಟ ತಿಂಡಿ ಮಾಡ್ತಿಲ್ಲ ಅನ್ಸುತ್ತೆ, ನಾನೇ ತಿನ್ನಿಸ್ತೀನಿ. ಎಲ್ಲಿ ಮಾಡಿ. ಊಟ ಮಾಡಿ. ಅವಳು ಅಷ್ಟು ಪ್ರೀತಿಯಿಂದ ನಿಮ್ಗೆ ಊಟ ತಂದಿದ್ದಾಳೆ ಅಲ್ವಾ. ನೀವು ಊಟ ತಿಂಡಿ ಸರಿಯಾಗಿ ಮಾಡದೇ ಇದ್ರೆ ನಿಮ್ಮ ಆರೋಗ್ಯನೂ ಹಾಳಾಗತ್ತೆ. ಹೌದು, ನನ್ನ ಅಕ್ಕ ಊಟ ಮಾಡಿಸಿದ್ರೆ ಅದರಲ್ಲಿ ಊಟದ ರುಚಿ ಜೊತೆಲಿ ಪ್ರೀತಿ ರುಚಿನೂ ಸೇರಿರುತ್ತೆ. ಎಲ್ಲಿ ಅನ್ನಿ. ಇವತ್ತು ನಿಮ್ಮ ಮನೆಯವ್ರು ಎಲ್ಲರೂ ಬರ್ತಾರೆ. ಅವ್ರು ನಿಮ್ಮನ್ನ ನೋಡಿ ಇದೇನಿದು ಇಷ್ಟೊಂದು ಸುರ್ಗೋಗಿದ್ದಾಳೆ ಅಂತ ನಮ್ಮನ್ನು ಬೈಬಾರ್ದಲ್ವಾ? ನಿಮ್ಮ ಮನೆಯವ್ರು ಎಲ್ಲರೂ ಸಿಗ್ತಾರೆ, ಅವ್ರ ಜೊತೆ ಹೋಗಬೇಕು ಅಂತ ನಿಮಗೂ ಖುಷಿ ಆಗ್ತಿದೆ ಅಲ್ವಾ? ನಿಮ್ಮ ಮನೆಯವರೆಲ್ಲರೂ ನಿಮಗೋಸ್ಕರ ಕಾಯ್ತಿರ್ತಾರೆ. ಪಾಪ ಅವರೆಲ್ಲರೂ ನಿಮ್ಮನ್ನು ನೋಡದೆ ಎಷ್ಟು ಭಯಪಟ್ಟಿರ್ತಾರೋ ಏನೋ. ಯಾಕೆ, ಏನಾಯ್ತು? ಊಟ ಸಾಕಾ? ಇವ್ರಿನ್ನೂ 4 ತುತ್ತು ತಿಂದಿಲ್ಲ. ಪೂರ್ಣಿ, ಒತ್ತಾಯ ಮಾಡಬೇಡ, ಬಿಡು. ನೀವು ಕೂತ್ಕೊಳ್ಳಿ. ನನ್ನ ಮಕ್ಕಳು ಬಂದಮೇಲೆ ನಿಮ್ಮನ್ನ ನಿಮ್ಮ ಮನೆಯವ್ರ ಜೊತೆ ಕಳಿಸ್ತೀನಿ, ಸರಿನಾ? ಪೂರ್ಣಿ, ದೀಪಿಕಾ, ನಡೀರಿ. ಏನಾಯ್ತು ನಿಮಗೆ? ನಿಮ್ಮ ಮನೆಯವ್ರ ಬಗ್ಗೆ ಹೇಳ್ತಿದ್ದಾಗೆ ಸಪ್ಪಗಾಗ್ಬಿಟ್ರಿ. ಯಾಕೆ, ನಿಮಗೆ ಮನೆಗೆ ಹೋಗೋಕೆ ಇಷ್ಟ ಇಲ್ವಾ? ಇವಳೆ ನಮ್ಮನೆ ಮಹಾರಾಣಿ ಮೀರಾ, ನಮ್ಮನೆ ಬೆಳಕು. ಭಯ ಪಡಬೇಡಿ. ಮಗುನ್ ಮುದ್ದಾಡ್ಬೇಕು ಅನ್ನಿಸ್ತಿದ್ಯಾ? ಎತ್ಕೋಬೇಕು ಅನ್ನಿಸ್ತಿದ್ಯಾ? ಎತ್ಕೊಳ್ಳಿ. ಹೇಳವಿ. ಅಮ್ಮ, ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಸ್ಟೇಷನ್ಗೆ ಹೋಗಿದ್ವಿ. ಆ ಸ್ಟೇಷನಲ್ಲಿ ಒಂದು ಅಡ್ರೆಸ್ ಕೊಟ್ಟಿದ್ರು. ನೀವು ಅಲ್ಲಿಗೆ ಹೋದ್ರಾ? ಅವ್ರ ಮನೇಲಿ ಯಾರಾದ್ರೂ ಇದ್ದಾರಾ? ಇಲ್ಲಮ್ಮ, ಅದು ಮನೆ ಅಡ್ರೆಸ್ ಅಲ್ಲ. ಮತ್ತೆ ಅದು ಒಂದು ಅನಾಥಾಶ್ರಮ ಅಮ್ಮ. ಸುಮಾರು ವರ್ಷದಿಂದನೂ ಅವ್ರು ಈ ಆಶ್ರಮದಲ್ಲಿ ಇದ್ದಾರಂತೆ. ಅವ್ರಿಗೆ ಮುಂಚೆಯಿಂದನೂ ನೆನಪಿನ ಶಕ್ತಿ ಇಲ್ವಂತೆ. ಈ ಆಶ್ರಮಕ್ಕೆ ಬೇರೆ ಒಂದು ಆಶ್ರಮದಿಂದ ಯಾರೋ ತಂದು ಬಿಟ್ರಂತೆ. ಇಲ್ಲೂ ಅವ್ರ ಬಗ್ಗೆ ಯಾರಿಗೂ ಏನೂ ಗೊತ್ತಿಲ್ಲ. ಅವ್ರ ಹೆಸರು ರಾಧಮ್ಮ ಅಂತ. ಈಗೇನು ಮಾಡೋದಮ್ಮ? ನಿಮಗೆ ಕಷ್ಟ ಆದರೆ ಇವ್ರನ್ನ ಇಲ್ಲಿ ತಂದು ಬಿಟ್ಬಿಡಿ, ಎಲ್ಲರ ಜೊತೆ ಊಟ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಕರ್ಕೊಬರ್ತೀನಿ ಅಂತ ಹೇಳೋದಾ? ಇನ್ನು ಮುಂದೆ ಇವರು ಆ ಆಶ್ರಮಕ್ಕೆ ಹೋಗಲ್ಲ, ಇವ್ರನ್ನ ನಾವೇ ನೋಡ್ಕೋತೀವಿ ಅಂತ ಹೇಳು.
ಅದಕ್ಕೇನಾದರೂ ಕಾಗದ ಪತ್ರಗಳಿದ್ರೆ ಸಹಿ ಮಾಡಿ ಎಲ್ಲ ವ್ಯವಸ್ಥೆಗಳನ್ನ ಮಾಡಿ ಬಂದ್ಬಿಡಿ. ಸರಿ ಅಮ್ಮ, ಹಾಗೆ ಆಗಲಿ. ಏನಾಯ್ತಮ್ಮ, ಇವ್ರ ಮನೆಯವ್ರು ಸಿಕ್ಕಿದ್ರಾ? ಅವ್ರಿಗಿನ್ಮೇಲೆ ನಾವೇ ಮನೆಯವರು, ಅವ್ರಿನ್ ಮುಂದೆ ಈ ಮನೇಲೇ ಇರ್ತಾರೆ. ಹೌದಾ? ಇದು ಖುಷಿ ವಿಷಯನೇ. ಹಾಗಿದ್ರೆ ನಮ್ಮ ಪುಟ್ಟು ಮೀರಾ ಜೊತೆಗೆ ಇನ್ನೊಬ್ರು ದೊಡ್ಡ ಮೀರಾ ಸೇರ್ಕೊಂಡಂಗಾಯ್ತು. ಇಬ್ಬರಲ್ಲೂ ಒಂದೇ ಮುಗ್ಧತೆ ಅಲ್ವಾ ಅಮ್ಮ? ಹೌದು ಪೂರ್ಣಿ, ಇವ್ರಿಗೆ ಮನೆಯವರು ಅಂತ ಯಾರೂ ಇಲ್ವಂತೆ. ಇವ್ರು ಸುಮಾರು ವರ್ಷದಿಂದ ಇದ್ದಿದ್ದು ಆಶ್ರಮದಲ್ಲೇ ಅಂತೆ. ಅನಾಥಾಶ್ರಮದಲ್ಲ, ಅನಾಥೆಯಾಗಿರೋದು ತುಂಬಾ ಕಷ್ಟ ಅಮ್ಮ. ನೀವು ಸರಿಯಾಗಿರೋ ನಿರ್ಧಾರನೇ ತಗೊಂಡಿದ್ದೀರಾ. ನೀರ್ಬೇಕಾದ್ರೆ ಯಾರು ಅನಾಥರಲ್ಲ. ಮಾಧವರೇ, ಮಾಧವರೇ, ನಿಮಗೆ ಕೊರಿಯರ್ ಇದೆ. ರಾಧಾ, ಏನಾಯ್ತು? ಯಾರನ್ನು ಹುಡುಕ್ತಾ ಇದ್ದೀರಾ? ಏನಾಯ್ತು ರಾಧಾ? ನೀವ್ ಯಾರನ್ನೂ ಹುಡ್ಕೊಂಡು ಬಂದ್ರಿ ಅಲ್ವಾ? ಮಾಧವ. ಹೌದು, ಇದು ಮಾಧವನ್ ವಿಗ್ರಹನೇ. ಮಾಧವ